ಸಾಕಷ್ಟು ಸದ್ದು ಮಾಡಿತ್ತು. ಬ್ಯಾನರನ್ನು ಅಳವಡಿಸುವ ಮೂಲಕ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಈಗ ಮತ್ತೊಮ್ಮೆ ಆ ವಿಚಾರ ಸದ್ದು ಮಾಡ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. ಬಪ್ಪನಾಡು ಜಾತ್ರಾ ಮಹೋತ್ಸವದ ಸಂದರ್ಭದ ಘಟನೆ ಈಗ ಮರುಕಳಿಸುತ್ತಾ ಅನ್ನುವ ವಿಚಾರಗಳು. ಕರಾವಳಿಯಲ್ಲಿ ಈಗ ಮತ್ತೆ ಶುರುವಾಗುತ್ತಾ ವ್ಯಾಪಾರ ಧರ್ಮ ದಂಗಲ್. ಜಾತ್ರೆಯಲ್ಲಿ ಅನ್ಯಮತೀಯರ ವ್ಯಾಪಾರಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಈಗ ಆಗ್ರಹ ಕೇಳಿಬಂದಿದೆ. ಮುಲ್ಕಿಯ ದರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಅವಕಾಶ ಕೊಡಬಾರ್ದು ಅಂತೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು, ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದಿಂದ ಆಡಳಿತ ಮಂಡಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಬ್ಯಾನರ್ ಮೂಲಕ ಸದ್ದು ಮಾಡಿದಂತಹ ಬಪ್ಪನಾಡು ಜಾತ್ರೆ, ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದ ಜಯರಾಮ್ ಶೆಟ್ಟಿಗಾರ್ ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 150 ಮೀಟರ್ ವ್ಯಾಪ್ತಿಯೊಳಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರ್ದು ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದೇವಸ್ಥಾನದ ಹೊರಗೆ ವ್ಯಾಪಾರ ಮಾಡೋದಕ್ಕೆ ನಮ್ಮ ತಕರಾರು ಇಲ್ಲ, ಆದರೆ ಊರಿನ ಜನ ತೊಂದರೆ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದ ಜಯರಾಮ್ ಶೆಟ್ಟಿಗಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಮನವಿ ಕೊಡಲಿಕ್ಕೆ ಹೊರಡ್ತಾ ಇದ್ದೇವೆ. ಕಾರಣ ಏನೆಂದರೆ, ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ಅನ್ಯಮತರಿಗೆ ಅವಕಾಶ ಇಲ್ಲ. ಈ ಸಲನೂ ಆ ರೀತಿ ಯಾವುದೇ ಮಲ್ಲಿಗೆ ಬಿಟ್ಟು ಎಲ್ಲ ವ್ಯಾಪಾರವು ಹಿಂದೂಗಳೇ ಮಾಡಬೇಕು ಅಂತ ನಾವು ಮನವಿ ಕೊಡಲಿಕ್ಕೆ ಹೊರಟಿದ್ದೇವೆ. ಅದರಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದ ಸಮ್ಮುಖದಲ್ಲಿ ನಾವು ಮನವಿಯನ್ನು ಸಮರ್ಪಣೆ ಮಾಡಲಿದ್ದೇವೆ. ಆಡಳಿತ ಸಮಿತಿಯವರು ಈಗ ಹೋಗಿ ಮಾತಾಡಬೇಕು. ಕಳೆದ ಬಾರಿ ಕೂಡ ಸ್ಪಂದನೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ, ಇನ್ನೂ ಸ್ಪಂದನೆ ಕೊಡ್ತಾರೆ ಅಂತ ನಮಗೆ ಭರವಸೆ ಉಂಟು. ಅಲ್ಲ, ಸ್ವಲ್ಪ ಆ ಥರ ಉಂಟಂತ ಸಮಸ್ಯೆ ಉಂಟಂತ ಹೇಳಿದ್ದಾರೆ. ಅದಕ್ಕೆ ನಾವು ಈಗ ಇನ್ನು ನಾಳೆ ಒಂದೇ ದಿವಸ ಇರುವುದು, ನಾಡಿದ್ದು ಧ್ವಜಾರೋಹಣ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಮುಂಚೆ ಕೊಟ್ಟಿದ್ದೇವೆ, ಅದವರು ಎಲ್ಲಿಟ್ಟಿದ್ದಾರೆ ಇನ್ನು ಅಡಿಗೆ ಬಿದ್ದಿರ್ಬೋದು. ನಮಗೆ ಎಚ್ಚರಿಕೆ ಗಂಟೆ ಕೊಡಲಿಕ್ಕೆ ಅಂತ ಇವತ್ತು ಸಂಜೆ ನಾವು 7 ಗಂಟೆಗೆ ಅಲ್ಲಿ ಮನವಿ ಕೊಡ್ತಾ ಇದ್ದೇವೆ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಮನವಿ ಕೊಡಲಿಕ್ಕೆ ಹೊರಡ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಮತ್ತೊಮ್ಮೆ ಈಗ ವ್ಯಾಪಾರ ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಎದ್ದಿದೆ, ಏನು ಮಾಹಿತಿ ಕೊಡ್ತೀರಿ ದಿನೇಶ್? ನಾಗೇಂದ್ರ ಬಾಬು, ಕರಾವಳಿಯ ಜಾತ್ರೋತ್ಸವ ಸಂದರ್ಭದಲ್ಲಿ ಧರ್ಮದಂಗಲ್ ಅನ್ನುವಂಥದ್ದು ಪ್ರತಿ ವರ್ಷ ಇದ್ದೇ ಇರುತ್ತೆ. ಈ ಬಾರಿ ಮತ್ತೆ ಶುರುವಾಗಿದ್ದು ವ್ಯಾಪಾರದಲ್ಲಿ ಧರ್ಮದಂಗಲ್ ಅನ್ನುವಂಥದ್ದು. ಕರಾವಳಿಯ ಕಾರ್ಣಿಕದ ಪ್ರಸಿದ್ಧ ಕ್ಷೇತ್ರವಾದಂಥ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಕೂಡ ಏನು ಜಾತ್ರೋತ್ಸವ ಸಂದರ್ಭದಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬಹುದು ಅನ್ನುವಂಥ ಬ್ಯಾನರನ್ನು ಅಳವಡಿಸಿದ್ರು. ಒಂದಷ್ಟು ವಿವಾದಗಳು ಕೂಡ ಕಳೆದ ವರ್ಷ ಆಗಿತ್ತು. ಈ ಬಾರಿ ಮತ್ತೆ ಅದೇ ನಾಳಿನಿಂದ ಜಾತ್ರೋತ್ಸವ ಆರಂಭವಾಗಲಿದೆ. ನಾಳಿನಿಂದ ಮೊದಲುಗೊಂಡು 31ರವರೆಗೂ ಕೂಡ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಜಾತ್ರೋತ್ಸವ ನಡೆಯಲಿದೆ. ಈ ಒಂದು ಜಾತ್ರೆಯಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಕೂಡದು ಅನ್ನುವಂಥ ಒಂದು ಮನವಿಯನ್ನು ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘ ಈಗಾಗಲೇ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇಗುಲದ ಆಡಳಿತ ಮಂಡಳಿಗೆ ನೀಡಿರುವಂಥದ್ದು. ಅಂದರೆ ಏನು ದೇಗುಲದ 150 ಮೀಟರ್ ವ್ಯಾಪ್ತಿ ಏನಿದೆ ಅದು ಹಿಂದೂ ವ್ಯಾಪಾರಸ್ಥರಿಗೆ ಮೀಸಲಿಡಬೇಕು. ಇಲ್ಲಿ ಯಾವುದೇ ರೀತಿಯಾಗಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಕೂಡದು ಅನ್ನುವಂಥ ಮನವಿಯನ್ನು ಕೂಡ ದೇಗುಲದ ಆಡಳಿತ ಮಂಡಳಿಗೆ ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘದಿಂದ ನೀಡಿರುವಂಥದ್ದು. ಸದ್ಯ ಈ ಒಂದು ವಿವಾದ ಈಗ ಶುರುವಾಗಿದೆ. ನಾಳೆ ಯಾವ ರೀತಿ ಅದು ಮುಂದಿನ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.